ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ನಾನು ಫುಲ್ ಆರಾಮದ ನೋಡ್ರಿ ನೀವೆಲ್ಲ ಆರಾಮದಿರಿ ಅನ್ಕೋತೀನಿ ನಾನು ಸಕರ್ ಭಾಳ ಅಂದ್ರೆ ಭಾಳ ಆರಾಮದನು ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರ್ದ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂದ್ರೆ ಸೌಲ್ ಹೊಂಟಿವಿ ಯಾಕಂದರೆ ಇವಾಗ ಸೌಲ್ ಫೆಸ್ಟಿವಲ್ ಐತಿ ಅಂದ್ರೆ ಕೋರಿಯಾ ಫೆಸ್ಟಿವಲ್ ಐತಿ ಕೋರಿಯಾ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಕರೀತಾರೆ ಈ ದಿನಾನ ಸೊ ಅದಕ್ಕೆ ಇಲ್ಲಿ ವರ್ಷದಾಗ ಮೇನ್ 2 ಹಬ್ಬ ಬರ್ತಾವೆ ಒಂದು ಇವಾಗ ಜನವರಿಯಾಗ ಇನ್ನೊಂದು ಸೆಪ್ಟೆಂಬರ್ದಾಗ ಬರ್ತೈತಿ ಸೊ ಇವೆರಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸೊ ಸೌತ್ ಕೊರಿಯಾ ಹ್ಯಾಪಿ ನ್ಯೂ ಇಯರ್ ಅಂತ ಕರೀತಾರೆ ಈ ಹಬ್ಬಕ್ಕೆ ಸೊ ಅಲ್ಲಿ ಹೊಂಟಿದ್ವಿ ನಾವೀಗ ಎಲ್ಲಿ ಹೊಂಟಿವಂದ್ರೆ ಸೊ ಸೌತ್ ಕೊರಿಯಾದ ಮಹಲ್ ಅಂದ್ರೆ ಅರಮನೆಗೆ ಹೊಂಟಿದ್ವಿ ಈ ಅರಮನೆ ಹೆಸರು ಜಿಯೋಂಗ್ ಬುಕ್ ಅಂತ ಇದ್ರ ಹೆಸರು ಐತಿ ಸೊ ಇವಾಗ 4-5 ದಿನ ಆಯ್ತು ಐ ಥಿಂಕ್ 1 ವೀಕ್ ಆಯ್ತು ಇವಾಗ ಸುಟ್ಟಿನ ಕೊಟ್ಟೈತಿ ಯಾಕಂದ್ರೆ ಸಂಡೇ ಸ್ಯಾಟರ್ಡೇನು ಅದ್ರೊಳಗೆ ಬಂದಿತ್ತು ಸೊ ಹೊರಗೆ ಹೋಗ್ಬೇಕಂದ್ರೆ ಫುಲ್ ಸ್ನೋ ಇತ್ತು ಅದರಿಂದ ಹೊರಗೆ ಹೋಗಿರಲಿಲ್ಲ ನಾವು ಇಲ್ಲಾದರೂ ಬಂದಿದ್ವಿ ನಾವು ಸೊ ನೋಡ್ಬೋದು ಎಲ್ಲರೂ ಅವರು ಟ್ರೆಡಿಷ್ನಲ್ ಅರ್ಬಿ ಹಾಕೊಂಡು ಮಿಂಚಾಕತ್ತಾರ ಜಗ ಅಂತ ಹೇಳಿ ಸೊ ನಾನು ಹಾಕೊಂಡಿರಲಿಲ್ಲ ಯಾಕಂದ್ರೆ ವಿಂಟರ್ ಸಲುವಾಗಿ ಹಾಕೊಂಡಿರಲಿಲ್ಲ ಥಂಡಿ ಭಾಳ ಇದೆ ಅಂತೇಳಿ ಸೊ ಇದು ಮೇನ್ ಗೇಟ ಅಲ್ಲಿ ಕಾಣ್ತೈತಿಲ್ರಿ ಅದು ಮೇನ್ ಗೇಟ ಬಟ್ ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ಸೊ ಅದಕ್ಕೆ ಆ ಕಡೆಯಿಂದ ಬಂದ್ವಿ ಸೊ ಸೆಂಟ್ರಿಂದ ಬಂದ್ವಿ ನಾವು ಸೊ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಹ್ಯಾಂಡ್ಬುಕ್ ಅಂತ ಕರೀತಾರೆ ಸೊ ಇವರು ಟ್ರೆಡಿಷ್ನಲ್ ಡ್ರೆಸ್ ಕೊರಿಯನ್ಸ್ಗಿಂತನೂ ಫಾರಿನರ್ಸ್ ಇರ್ತಾರಲ್ಲ ಸೊ ಫಾರಿನರ್ಸ್ ಜಾಸ್ತಿ ಟ್ರೆಡಿಷ್ನಲ್ ಕಪಡೆ ಅರ್ಬಿ ಹಾಕೋತಾರೆ ನನಗೂ ಎಷ್ಟು ವರ್ಷ ಆಯ್ತು ನಾನು ಹಾಕೋಬೇಕು ಅನ್ನಕತ್ತನ ಬಟ್ ಆಗವತ್ತು ನನಗೆ ಹಾಕೊಳಕ್ಕೆ ಯಾಕಂದ್ರೆ ಸೊ ಹಂಗೆ ಕೊರೋನಾ ಬಂದು ಹೋಯ್ತು ಸೊ ಲಾಸ್ಟ್ ಟೈಮು ನಾ ಇಂಡ್ಯಾಕ್ಕೆ ಬನ್ನಿ ಸೊ ಈ ಟೈಮ್ದಾಗ ಇಂಡ್ಯಾದಾಗ ಇದ್ನಿ ಸೊ ಈ ಥರ ಏನೇನೋ ಆಗಿ ಹಾಕೊಳಕ್ಕೆ ಆಗಲಿಲ್ಲ ಸೊ ಇವಾಗ ಹಾಕೋಬೇಕಂದ್ರೆ ಭಾಳ ತಂಡೈತಿ ಅದ್ರ ಸಲುವಾಗಿ ಹಾಕ್ಕೊಂಡಿಲ್ಲ ಸೊ ನೋಡೋಣ ಸೆಪ್ಟೆಂಬರ್ದಾಗತ್ತೆ ಹಾಕೊಂಡ್ರೆ ಆಯ್ತೈತೆ ಬಿಟ್ಟಿನಿ ಸೊ ನಮ್ಮ ಹಸ್ಬೆಂಡ್ ಹಾಕೋತೀನಿ ನೋಡೋಣ ಹಾಕತ್ತಿದ್ರೆ ಸೊ ನಾನು ಒಳ್ಳೆತೀನಿ ಯಾಕಂದ್ರೆ ಥಂಡಿ ಭಾಳ ಇತ್ತು ಸೊ ಅವ್ರು ನೋಡ್ಬೋದು ಸೊ ಆ ಡ್ರೆಸ್ ಹಾಕೊಂಡಾರ ಕರೆ ಬಟ್ ಏನೂ ಮಜಾನೇ ಇಲ್ಲ ಅದ್ರೊಳಗೆ ಯಾಕಂದ್ರೆ ಅದ್ರ ಮೇಲೆ ಸ್ವೆಟ್ರ್ ಹಾಕ್ಕೊಂಡು ಅದು ಇದನ್ನು ಮಾಡಾಕತ್ತಿದ್ರೆ ಅವ್ರಿಗೆ ಭಾಳ ತಂಡತ್ತಾಕತ್ತೈತೆ ಅದ್ರೊಳಗೆ ಅದಕ್ಕೆ ಸೊ ಅಲ್ಲಿ ಕಾಣಕತ್ತೈತಲ್ರಿ ಅದು ರಾಜನ ದರ್ಬಾರ್ ಏರಿಯಾ ಐತಿ ಸೊ ಅಲ್ಲಿ ರಾಜ್ಯ ಕೂತ ಸೊ ಎಲ್ಲ ಆಜ್ಞೆ ಮಾಡೋದು ದರ್ಬಾರ್ ಮಾಡೋದು ಸೊ ಆ ಥರ ಮಾಡ್ತಿದ್ದ ಅದು ಏರಿಯಾ ಐತದ ಸೊ ನೋಡ್ಬೋದು ಎಲ್ಲರೂ ಅದನ್ನ ನೋಡಕತ್ತಿ ಇಲ್ಲಿ ಬಂದಿರ್ತಾರೆ ಜಾಸ್ತಿ ಜನ ಸೊ ಇಲ್ಲಿ ಈ ಡ್ರೆಸ್ ಐತಲ್ರಿ ಹ್ಯಾಂಡ್ಬುಕ್ ಡ್ರೆಸ್ ರೆಂಟ್ ಮೇಲೆ ಸಿಗ್ತೈತಿ ಅಂದ್ರೆ 10,000-15,000 ಓನ್ ಇರ್ತೈತಿ ಅಂದ್ರೆ ಸೌತ್ ಕೊರಿಯಾ ಕರೆನ್ಸಿ ಓನ್ ಐತಿ ಸೊ ಅದ್ರ ಮೇಲೆ ನಮ್ಮಲ್ಲಿ ಇದ್ರೆ 1,200 2,000 3,000 ಹಂಗೆ ಸಿಗ್ತಾವು ನೋಡ್ರಿ ಹುಡುಗರು ಸಗರ ಹಾಕೊಂಡಾರ ಅವ್ರ ಟ್ರೆಡಿಷನಲ್ ಅರ್ಬಿನ ಅವ್ರ ಕೊರಿಯನ್ಸ್ ಅದಾರ ಇದ ನೋಡ್ರಿ ಸೌತ್ ಕೊರಿಯಾ ರಾಜನ ಸಿಂಹಾಸನ ಸೊ ರಾಜ ಇಲ್ಲೇ ಕುತ್ಕೊಂಡು ಎಲ್ಲ ದರ್ಬಾರ್ ಮಾಡ್ತಿದ್ದ ಇದಕ್ಕೆ ಜಿಯೋಮ್ ಜೋನ್ ಅಂತ ಕರೀತಾರ ಈ ದರ್ಬಾರಿಗೆ ಸೊ ಇಲ್ಲಿ ಸೌತ್ ಕೊರಿಯಾದಾಗ ಅಂದ ಕೊರಿಯನ್ ಭಾಷೆ ಒಳಗೆ ಸೊ ನಾವು ದರ್ಬಾರ್ ಅಂತ ಹೆಂಗೆ ಕರಿತೀರ ಸೊ ಇದಕ್ಕೆ ಆ ಥರ ಹೆಸರೈತಿ ಸೊ ಇಲ್ಲಿ ಕಾಣತಲ್ರಿ ಇದ ಡ್ರ್ಯಾಗನ್ ಚಿತ್ರ ಐತಿ ಇದ ಸೌತ್ ಕೊರಿಯಾ ಟ್ರೆಡಿಷನಲ್ ಸಂಸ್ಕೃತಿಯ ಚಿತ್ರ ಐತಿ ಅಂದ್ರೆ ಇದು ರಾಜನ ಶಕ್ತಿ ಮತ್ತು ಅವನ ಅದೃಷ್ಟ ಸೂಚನೆ ಮಾಡ್ತೈತೆ ಅದ ಚಿತ್ರ ಡ್ರ್ಯಾಗನ್ದ ಸೊ ಅದು ಚಲೋ ಐತಿ ನೋಡಕ್ಕೆ ಅದನ್ನ ಫೋಟೋ ಹೊಡ್ಕೊಳಕ್ಕೆ ಅಂತೇಳಿ ಭಾಳ ಜನ ಬರ್ತಾರೆ ಸೊ ಇದು ಅಲ್ಲೇ ದರ್ಬಾರಿನ ಏರಿಯಾ ಒಳಗೆ ಸೊ ಸುತ್ತಮುತ್ತಿನ ವ್ಯೂ ಐತಿ ಅಷ್ಟೇ ನಾವು ಇವಾಗ ಹೋಗ್ತಾ ಇರೋದು ರಾಜ ರಾಣಿ ಕೋಣಿ ನೋಡಕ್ಕೆ ಅಂದ್ರೆ ರಾಜ ರಾಣಿ ಅವರಿಬ್ರು ಕೂಡಿರ್ತದ ಮನೆ ಇರ್ತದೆ ಸೊ ಅದು ಆವಾಗಲೇ ನೋಡಿದ್ದು ಅದು ರಾಜ ಮಾಡ್ತಿದ್ದ ದರ್ಬಾರ್ ಐತಿ ಸೊ ಇವಾಗ ಹೋಗ್ತಾ ಇರೋದು ಸೊ ರಾಣಿ ಮನೆ ನೋಡಕ್ಕೆ ಹೊಂಟಿವಿ ನಾನು ಸಣ್ಣ ಹುಡುಗಿ ಸೊ ಇದ ನೋಡ್ರಿ ಅಕ್ಕಪಕ್ಕದಾಗ ಇರೋದೆಲ್ಲ ಸೊ ಇದೆಲ್ಲ ಸುತ್ತಮುತ್ತ ಐತೆಲ್ಲ ಸೊ ಇದೆಲ್ಲ ಪೂರ್ತಿ
ರಾಜಾ ರಾಣಿ ಕೋಣಿ ಐತಿ. ಇದು ಫುಲ್ ಎಲ್ಲ ದೊಡ್ಡದೈತಿ. ಇದು ಪೂರ್ತಿ ಎಲ್ಲ ರಾಜಾ ರಾಣಿದ ಐತಿ. ಸೊ ಇದು ಜಸ್ಟ್ ಮುಂದಷ್ಟು ವ್ಯೂ ಬಿಟ್ಟಾರ ಅವ್ರು ಅಷ್ಟು. ಸೊ ಪೂರ್ತಿ ಏನೂ ವ್ಯೂ ತೋರಿಸಿಲ್ಲ ಅವ್ರು. ಇದು ಪೂರ್ತಿ ಮನೆ ಎಲ್ಲ ಏನು ತೋರಿಸಿಲ್ಲ, ಜಸ್ಟ್ ಇಲ್ಲಿ ಅಷ್ಟು ತೋರಿಸ್ಯಾರ ಅವ್ರು ಇಷ್ಟ ಮುಂದೆ. ಸೊ ಇದು ರಾಜಾ ರಾಣಿ ಮನೆ ಅತ್ತೆ ಕರೀತಾರೆ. ಸೊ ಇವೆಲ್ಲ ಸುತ್ತಗಟ್ಟೆ ಇದೆಲ್ಲ ಪೂರ್ತಿ ಅದೆಲ್ಲ ಪೂರ್ತಿ ಏರಿಯಾ ರಾಜಾ ರಾಣಿದು ಅಷ್ಟೇ ಇಬ್ಬರದ್ದು ಐತಿ ಪೂರ್ಣ. ಸೊ ಅವರು ನೋಡ್ರಿ ಎಲ್ಲ ಟ್ರೆಡಿಷ್ನಲ್ ಅರ್ಬಿ ಹಾಕೊಂಡು ಫೋಟೋ ಹೊಡ್ಕೊಳ್ದು ಅದು ನೋಡ್ದು ಮಜಾ ಮಾಡಕ್ಕೆ ಅದಾರ ಅವರೆಲ್ಲ. ಸೊ ಇದು ಹೊರಗಡೆ ಹೋಗೋದೈತಿ. ಸೊ ನಾನಂತೂ ಈ ಅರಮನೆ ಎಷ್ಟು ಸಲ ನೋಡಿದ್ದು ನನಗೆ ಲೆಕ್ಕನೇ ಇಲ್ಲ. ಇಲ್ಲಂದ್ರೆ ಒಂದು 7-8 ಸಲ ರೀ ಈ ಅರಮನೆ ನೋಡಿದ್ದು ನಾನು. ಸೊ ನೋಡಿ ನನಗಂತೂ ಫೋಟೋ ಹೊಡ್ಕೊಳ್ತಿರಿಲ್ಲ ಇಲ್ಲಿ. ಸೊ ಅದೆಷ್ಟು ಫೋಟೋ ಅದಾವೆ ನಂಗೆ ಗೊತ್ತಿಲ್ಲ. ನನಗೆ ಬೇಸರ ನಾನು ಫೋಟೋ ಎಲ್ಲ ಡಿಲೀಟ್ ಮಾಡೀನಿ. ಈ ಸಲ ಅಂತೂ ನಾವು ಒಂದು ಫೋಟೋ ಹೊಡ್ಕೊಂಡಿಲ್ಲ ಅಲ್ಲೇ. ಸೊ ಯಾಕಂದರೆ ನಾನು ಭಾಳ ಸಲ ಹೋಗಿನ ಈ ಅರಮನೆಗೆ. ಅದಕ್ಕೆ ಎಷ್ಟಂತ ಅಲ್ಲಿ ಹೋಗಿದ್ದಲ್ಲೇ ಹೋಗಿ ಆ ರಾಜಾಗ ಅಲ್ಲಿದ್ದು ಬೇಸರ ಆಗೈತಿ ಇಲ್ಲ ಗೊತ್ತಿಲ್ಲ. ನನಗಂತೂ ಈ ಅರಮನೆ ನೋಡಿ ಬೇಸರ ಆಗಿತ್ತು. ಬಟ್ ಆದ್ರೂ ಇವತ್ತು ಎಲ್ಲಿ ಹೋಗೋದತ್ತೆ ಗೊತ್ತಾಗ್ಲಾರ್ದ ಈ ಅರಮನೆಗೆ ಬಂದಿದ್ವಿ ನಾವು. ಸೊ ಮುಗೀತು ಇಷ್ಟ ಅರಮನೆ, ಸೌತ್ ಕೊರಿಯಾದ ರಾಜನ ಅರಮನೆ. ಸೊ ಇವಾಗ ಇಲ್ಲಿ ಚಿತ್ರ ಬರ್ತಾ ನೋಡ್ರಿ. ಇದು ಸೊ ನಾವು ಹುಟ್ಟಿದ್ದ ಯಾವ ಥರ ಅಂತೇಳಿ ಅಂದರೆ ಯಾವ ಪ್ರಾಣಿಗೆ ಹೋಲ್ತೀವಿ ಅಂತೇಳಿ ನಂದು ಹಾರ್ಸ್ ಅಂತ ಬಂದಿತ್ತು. ಸೊ ಅವ್ರದ್ದು ಬರ್ತ್ ಇಯರಿಂದ ಸೊ ಗೊತ್ತಾಕತಿ. ಸೊ ನಂದು ಹಾರ್ಸ್ ಅಂತಿತ್ತು. ಸೊ ಇಲ್ಲೆಲ್ಲದು ಸೊ ಮೊದಲಿನ ಕಾಲಿಂದ ಅಂದ್ರೆ ಎಷ್ಟು 1600 ಸೊ 90ರಾಗಿಂದತಿ ಎಲ್ಲ ಪೂರ್ತಿ ಐತಿ. ಸೊ ಯಾವ್ಯಾವ ಡೇಟ್ ಹುಟ್ಟ್ಯಾರು ಸೊ ಅದೆಲ್ಲ ಐತಿ. ಅಂದರೆ ಹುಟ್ಟ್ಯಾರಂದ್ರೆ ಸೊ ಯಾವ್ಯಾವ ಪ್ರಾಣಿ ಹೋಲ್ತಿರುತ್ತೆ. ನಾವು ಇವಾಗ ಮ್ಯೂಸಿಯಮ್ ಒಳಗೆ ಹೊಂಟಿವಿ. ಈ ಮ್ಯೂಸಿಯಮ್ದಾಗ ಹೊಂಟಿವಿ. ಇಲ್ಲೆಲ್ಲ ಟ್ರೆಡಿಷ್ನಲ್ ಮ್ಯೂಸಿಯಮ್ ಐತಿದ. ಸೊ ಅಂದ್ರೆ ಸೌತ್ ಕೊರಿಯಾ ಪೈಲ ಡ್ರೆಸ್ ಹೆಂಗಿದ್ವು. ಸೊ ಇದೆಲ್ಲ ಡೆಡ್ ಬಾಡಿ ಐತಿ ನೋಡ್ರಿ. ಸೊ ಈ ಥರ ಎಲ್ಲ ಡೆಡ್ ಬಾಡಿ ಇಡ್ತಿದ್ರು. ಮತ್ತು ಅವ್ರ ಅರ್ಬಿ ಯಾವ ಥರ ನೇಯ್ತಿದ್ರು, ಒಲಿ ಯಾವ ಥರ ಹಚ್ತಿದ್ರು, ಅದೆಲ್ಲ ಟ್ರೆಡಿಷ್ನಲ್ ಐತಿ. ಸೊ ಇಲ್ಲಿ ನಮ್ಮ ಕಡೆ ಹಂಗೆ ಕರಡಿ ಐತಿ ಆಡ್ಸಕ್ಕೆ ಬರ್ತಿದ್ರಲ್ಲ, ಹಂಗೆ ಇಲ್ಲಿ ಸೌತ್ ಕೊರಿಯಾದಾಗ ಈ ಮನುಷ್ಯರ ಹಿಂಗೆ ಸಣ್ಣ ಹುಡುಗರಿಗೆ ಆಟ ಆಡ್ಸಕ್ಕೆ ಬರ್ತಿದ್ರ. ಸೊ ಇವೆಲ್ಲ ಸೌತ್ ಕೊರಿಯಾ ಟ್ರೆಡಿಷ್ನಲ್ ಸ್ವೀಟ್ಸ್ ಅದಾವ. ಅಕ್ರೂಡ್ ಅದಾವ, ಮತ್ತು ರೈಸ್ ಕೇಕ್, ಫಿಶ್ ಈ ಥರ ಎಲ್ಲ ಅದಾವ. ಸೊ ಇವರು ನೋಡ್ರಿ ಎಲ್ಲ ಗೊಂಬೆ ಆಡ್ಸೋರು. ನಮ್ಮ ಕಡೆ ಕರಡಿ ಆಡ್ಸಕ್ಕೆ ಹೆಂಗೆ ಬರ್ತಿದ್ರಲ್ಲ ಹಂಗೆ ಇವ್ರು ಗೊಂಬೆ ಆಡಿಸ್ತಿದ್ರು ಇಲ್ಲಿ. ಸೊ ಅಲ್ಲಿ ಬರ್ತಿದ್ರೆ ಸೊ ಅವ್ರು ಹಿಂಗೆ ಆಡಿಸ್ತಾರೆ. ಸೊ ಅಲ್ಲಿ ಟಾಪ್ ಆ್ಯಂಡ್ ಸ್ಟಾರ್ಟ್ ಐತಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವರು ಆಟ ಆಡ್ತಾರೆ ಹಿಂಗೆ. ಇದು ನೋಡ್ರಿ ಸೌತ್ ಕೊರಿಯಾ ಮ್ಯಾರೇಜ್ ಡ್ರೆಸ್ ಐತಿದ. ಸೊ ಇಲ್ಲಿ ಮದ್ವೆ ಆಗಕತ್ತಾರ ನೋಡ್ರಿ ಇವರ. ಸೊ ಇವರು ಸೌತ್ ಕೊರಿಯಾ ಮದ್ವೆ ಹಿಂಗೆ ಅಂದರೆ ಟ್ರೆಡಿಷ್ನಲ್ ಮದ್ವೆ ಇದೆ. ಸೊ ಅಲ್ಲೇ ಮ್ಯೂಸಿಯಮ್ದಾಗ ಒಂದು ಗಿಡ ಭೀ ನೆಟ್ಟಿದ್ರು ಅವರು. ಸೊ ಇದು ಸೌತ್ ಕೊರಿಯಾದಾಗ ಸೆಪ್ಟೆಂಬರ್ ಟೈಮ್ದಾಗ ಈ ಥರ ಆಗ್ತಾವೆ ಗಿಡಗಳೆಲ್ಲ. ಈಗ ಗೊಂಬಿ ನೋಡ್ರಿ ಹುಡುಗರು ಎಷ್ಟು ಅಂದ್ರೆ ಕರೆ ಕಚ್ಚ ಹುಡುಗರು ಅದಾವ ಅನ್ನಂಗೆ ಕರೆ ಕಚ್ಚ ಹಂಗೆ ಮಾಡಿಟ್ಟಿದ್ರು ಅವ್ರ. ಸೊ ಇವರೆಲ್ಲ ಕ್ಲೀನಿಂಗ್ ಮಾಡಕ್ಕದೆಲ್ಲಕ್ಕಿ. ಸೊ ಹಂಗೆ ಮನೆ ಭೀ ಅಲ್ಲಿ ಮಾಡಿದ್ರು ಅವರು ಟ್ರೆಡಿಷ್ನಲ್ ಮನೆ ಮತ್ತು ಎಲ್ಲ ವೀವೆಲ್ಲ ಹಾಕಿದ್ರು ಅಲ್ಲಿ ಪೂರ್ತಿ. ಯಾಕಂದರೆ ಇದು ಟ್ರೆಡಿಷ್ನಲ್ ಮ್ಯೂಸಿಯಮ್ ಐತಿ. ಅಂದ್ರೆ ಹಳೆ ಕಾಲದಾಗ ಜನ ಹೆಂಗಿದ್ರು, ಯಾವ ಥರ ಏನೇನು ಇರ್ತಿತ್ತು, ಸಾಮಾನು ಯಾವ ಥರ ಇದ್ದು, ಸೊ ಆ ಥರದ್ದೆಲ್ಲ ಮ್ಯೂಸಿಯಮ್ ಐತಿದ್ದ ಹಳೆ ಕಾಲದ. ಇವರಲ್ಲಿ ಕುತ್ಕೊಂಡು ಮನೆ ಒಳಗೆ ಕುತ್ಕೊಂಡು ಫೋಟೋ ಹೊಡ್ಕೊಳಕತ್ತಿದ್ರ. ಇವತ್ತು ಫೆಸ್ಟಿವಲ್ ಐತ್ಲೆ, ಫೆಸ್ಟಿವಲ್ ಸಲುವಾಗಿ ಇದು ಫ್ರೀ ಮ್ಯೂಸಿಯಮ್ ಐತಿ. ಅಂದರೆ ಈ ಮ್ಯೂಸಿಯಮ್ ನೋಡೋಕೆ ಯಾವುದೇ ರೊಕ್ಕ ಏನು ತೊಗೊಳಂಗಿಲ್ಲ. ಸೊ ಇದು ಬರ್ತ್ಡೇ ಫುಡ್ ನೋಡ್ರಿ ಸೌತ್ ಕೊರಿಯಾದಾಗ ಬರ್ಡೇ ಇದ್ದಾಗ ಸೊ ಈ ಥರ ಎಲ್ಲ ಕೊಡ್ತಾರೆ. ಸೊ ಇವು ಸಣ್ಣ ಹುಡುಗರ ಅರಿವಿಗಳು. ಸೊ ಎಲ್ಲ ಥರ ಆಲ್ಮೋಸ್ಟ್ ಟ್ರೆಡಿಷ್ನಲ್. ನಮ್ಮ ಜೋಳ ಅತಿ ಹೆಂಗೆ ಕೊಡ್ತಿದ್ವಿಲ್ಲ ಈ ಟ್ರೆಡಿಷ್ನಲ್ ಊಟ, ನಾವು ಜೋಳ ಹೆಂಗೆ ಕೊಡ್ತಿದ್ವಿಲ್ಲ ಹಂಗೆ ಇವರು ಕೊಡ್ತಿದ್ರು ನೋಡಿ. ಕತ್ತಾತಿ ಕೊಡ್ತಿದ್ವಿಲ್ಲ ನಾವು ಹಂಗೆ. ಇದು ಮೂಲಂಗಿ ಇದೆ. ಸೊ ಶೋಕತ್ತೆ ಇಟ್ಟಾರೆ. ಸೊ ಅದೆಲ್ಲ ಖರೇನ ಅಲ್ಲ, ಬಟ್ ಎಲ್ಲ ಶೋಕತ್ತೆ ಇಟ್ಟಾರೆ. ಸೊ ಇದು ಅರ್ಬಿ ನೇಯುವುದ ನಮ್ಮ ಕಡೆನೂ ನೇಯ್ತಿದ್ವಿಲ್ಲ ನಾವು. ಸೊ ಇದು ಸೊ ಮನ್ಯಾಗಿಂದ ಅಡುಗೆ ಕುಕ್ಕರ್, ಅನ್ನದ ಕುಕ್ಕರ್, ಬಾಟಲ್ ಅತಿ ಅದೆಲ್ಲ ಐತಿ. ಸೊ ಇದೆಲ್ಲ ಕಿಮ್ಚಿ. ಸೊ ಸೌತ್ ಕೊರಿಯಾ ಟ್ರೆಡಿಷ್ನಲ್ ಫುಡ್ ಏನೇನು ಅದಾವಲ್ಲ ಎಲ್ಲ ಐತಿದ. ಸೊ ಕಿಮ್ಚಿ ಅದು ಇದು ರೈಸ್ ಸೊ ಆ ಥರ ಎಲ್ಲ ಐತಿ.
ಸೊ ಇದು ಸ್ವೀಟ್ಸ್ ನೋಡ್ರಿ, ಪೇಡೆ ಅದು ಫ್ರೂಟ್, ಫ್ರೋಜನ್ ಫ್ರೂಟ್ ಇರ್ತೈತದ. ಸೊ ಇದೆಲ್ಲ ಹೊಲದಾಗ ಯೂಸ್ ಮಾಡ್ತಿಲ್ಲ ನಾವು. ಅದು ಸೊ 5 ಗಂಟೆಗೆ ಮ್ಯೂಸಿಯಂ ಕ್ಲೋಸ್ ಇತ್ತು, ಅದಕ್ಕೆ ನಾವು ಹೊರಗೆ ಬಂದೀವಿ. ಸೊ ಇದು ಕೂಡ ಅಲ್ಲಿ ಒಂದು ಪ್ಲೇಸ್ ಐತಿ, ಬಟ್ ಅದು ಅಲ್ಲೇನೋ ರಿಪೇರಿ ನಡೆದೈತಿ, ಅದಕ್ಕೆ ಕ್ಲೋಸ್ ಐತಿ. ಸೊ ಇಲ್ಲಿ ನಾವು ಈಗ ಹೊಂಟಿವಲ್ರಿ, ಇದು ಸೌತ್ ಕೊರಿಯಾದಾಗ ಅವಾಗ ಹಳಿ ಕಾಲದಾಗ ಮನೆಗಳು ಹೆಂಗಿದ್ವು ಅನ್ನೋದೈತಿ. ನಮ್ಮ ಕಡೆ ಹೆಂಗಿತ್ತು ಸಣ್ಣ ಸಣ್ಣ ಮನೆಗಳು, ಸಣ್ಣ ಸಣ್ಣ ಬಾಗಿಲ. ಸೊ ಇಲ್ಲಿ ಹಂಗೆ ಇದ್ದು. ಸೊ ನಮ್ಮ ಕಡೆ ಒಲಿ ಮೇಲೆ ನೀರು ಬೇಯಿಸೋದು, ಹಬೆ ಒಳಗೆ ಬೇಯಿಸೋದು, ಸೊ ಆ ಥರ ಮಾಡ್ತಿದ್ದಿಲ್ಲ. ಇಲ್ಲಿ ಸಕರ ಹಂಗೆ ಮಾಡ್ತಿದ್ರೆ ನಾವು ಹೆಂಗೆ ಬಾಗಿ ನಡೀತಿದ್ದಿಲ್ಲ. ಸೊ ಇಲ್ಲಿ ಸಕರ ಸಣ್ಣ ಮನೆಗಳು ಇದ್ದು. ಸೊ ಇಲ್ಲಿ ಸಕರ ಹೋಗೋದ್ನಾಗತಿ ಬಾಗೆ ಹೋಗಬೇಕು, ಬರಬೇಕಾದ್ರೂ ಬಾಗೆ ಹೋಗಬೇಕು. ಸೊ ಆ ಥರ ಸಣ್ಣ ಬಾಗಿಲುಗಳಿದ್ದು. ಸೊ ಇದನ್ನೆಲ್ಲ ಸುಟ್ಟಿದ್ರೆ ಮೊದಲು ಜಪಾನೀಸ್ ಇರ್ತಲ್ಲ, ಸೊ ಯುದ್ಧ ಮಾಡಿ ಎಲ್ಲ ಸುಟ್ಟು ಹಾಕಿದ್ರೆ. ಸೊ ಇದನ್ನು 1395ದಾಗ ಮತ್ತೆ ವಾಪಸ್ಸು ನಿರ್ಮಿಸ್ಯಾರ ಇದನ್ನು. ಸೊ ಇದೇನು ರಾಜರ ಕಾಲದ ಹಳಿದೇನಿಲ್ಲ, ಯಾಕಂದ್ರೆ ಅವಾಗ ಅರ್ಧ ಎಲ್ಲ ಸುಟ್ಟು ಬಿಟ್ಟಿದ್ರೆ. ಸೊ ಕೊರಿಯಾ ಗೌರ್ಮೆಂಟ ಮತ್ತು ಇದನ್ನು 1395ದಾಗ ಹೊಸ ಕಟ್ಟಡ ಮಾಡಿ ಇದನ್ನ ಮಾಡ್ಯಾರ. ಸೊ ಅಂದ್ರೆ ಹಿಸ್ಟ್ರಿ ಒಂದು ಉಳಿಲಿ, ಇದು ಜನಕ್ಕೆ ಹಿಂಗಿತ್ತು ಸೌತ್ ಕೊರಿಯಾದ ರಾಜನ ಮನೆ ಐತಿ ನೋಡಕತ್ತೇಳಿ. ಸೊ ಈ ಥರ ಇದನ್ನು ಮಾಡ್ಯಾರ. ಇಲ್ಲಿ ನೀವು ಸೌತ್ ಕೊರಿಯಾದಾಗ ಎಲ್ಲೇ ಹೋದ್ರೆ ಸಕರ ಇದೇ ಥರ ಅರಮನೆಗಳು ಸಿಗ್ತಾವೆ. ನಮ್ಮ ಕಡೆ ಹೆಂಗೆ ಮೈಸೂರಿಗೆ ಹೋದ್ರೆ ಬೇರೆ ಥರ, ಬೆಂಗಳೂರಿಗೆ ಹೋದ್ರೆ ಬೇರೆ ಥರ, ಸೊ ಹಿಂಗೆ ಹೈದ್ರಾಬಾದ್ಗೆ ಹೋದ್ರೆ ಬೇರೆ ಥರ, ಸೊ ಗುಜರಾತ್ಗೆ ಹೋದ್ರೆ ಬೇರೆ ಥರ, ಎಲ್ಲ ಥರ ಬೇರೆ ಬೇರೆ ವ್ಯೂಸ್ ಇರ್ತೈತಿ. ಎಲ್ಲ ಅದ್ರದ್ದೊಂದು ವೈಶಿಷ್ಟ್ಯತೆನ ಬೇರೆ ಇರ್ತೈತಿ. ಸೊ ಇಲ್ಲಿ ಸೌತ್ ಕೊರಿಯಾದಾಗ ಎಲ್ಲೇ ಹೋದ್ರು ಸೇಮ್ ಅರಮನೆ ಕಾಣ್ತಾವ, ಬೇರೆ ಥರ ಏನೂ ಕಾಣಂಗಿಲ್ಲ. ಇದು ಗಾಡ್ ಐತಲ್ರಿ, ಇದು ಅರಮನೆಯ ಸಂರಕ್ಷಣೆ ಮಾಡ್ತೈತಿ ಇದು ಗಾಡಿ. ಸೊ ಆ ಥರ ಹಳಿ ಕಾಲದಾಗ ಈ ಥರ ಗಾಡ್ ಇತ್ತು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.